ಮಾಹಿತಿಯನ್ನ ಪಡ್ಕೊಂಡು ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಆರೋಪಿ ಚಿನ್ನಯ್ಯನಿಗೆ ಮತ್ತೊಮ್ಮೆ ಮೆಡಿಕಲ್ ಟೆಸ್ಟ್ ನೋಡಿ. ಸಹಜವಾಗಿ ಎಸ್ಐಟಿ ಅಧಿಕಾರಿಗಳು ಆತನನ್ನ ಬಂಧನ ಮಾಡಿ ಆದ ನಂತರ ಒಂದಿನಕ್ಕೊಮ್ಮೆ ಅಥವಾ 2 ದಿನಕ್ಕೊಮ್ಮೆ 24 ಗಂಟೆಗೆ ಅಥವಾ 48 ಗಂಟೆಗೆ ಆತನನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಆತನ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನೋದ್ರ ಬಗ್ಗೆ ವೈದ್ಯರಿಂದ ತಪಾಸಣೆ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಬೇಕಾಗುತ್ತೆ, ರಿಪೋರ್ಟ್ ಅನ್ನ ಪಡ್ಕೊಳ್ಬೇಕಾಗುತ್ತೆ. ಆ ಸಂಬಂಧ ತಾಲೂಕು ಆಸ್ಪತ್ರೆಗೆ ಚಿನ್ನಯ್ಯನನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗ್ತಾರೆ. ಎಸ್ಐಟಿ ಅಧಿಕಾರಿಗಳು 48 ಗಂಟೆಗೊಮ್ಮೆ ಆರೋಗ್ಯ ತಪಾಸಣೆ ಮಾಡೋದಕ್ಕೆ ಸೂಚನೆ ಇರೋದ್ರಿಂದಾಗಿ ಅದೊಂದು ಮಾಡಲೇಬೇಕು. 24 ಗಂಟೆ ಒಂದಿನ ಅಥವಾ 2 ದಿನಕ್ಕೆ ಆತನ ತಪಾಸಣೆ ಮಾಡಬೇಕು. ಆರೋಗ್ಯದಲ್ಲಿ ಏರ್ಪೇರ್ ಆಗ್ಬಹುದು, ಅದೇನಾದ್ರೂ ಆತನಿಗೆ ತೊಂದರೆ ಆಗ್ಬಹುದು. ಈ ಎಲ್ಲ ಕಾರಣಕ್ಕೋಸ್ಕರ ಕಸ್ಟಡಿಯಲ್ಲಿರುವಂತಹ ಮಾಸ್ಕ್ ಮ್ಯಾನ್ ಅನ್ನ ವಿಚಾರಣೆ ಮಾಡೋದ್ರ ಜೊತೆಗೆ ಆತನ ಆರೋಗ್ಯವನ್ನು ಕೂಡ ಸ್ಟೇಬಲ್ ಆಗಿದೆಯಾ ಅನ್ನೋದನ್ನು ನೋಡ್ಕೊಳ್ಬೇಕು. ಈ ಕಾರಣದಿಂದ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಮೊನ್ನೆ ಕೂಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು, ಹೆಲ್ತ್ ಚೆಕ್ಅಪ್ ಮಾಡಿದ್ರು. ಆದ್ರೆ ಆತ ಜೀವದಲ್ಲಿ ಕಟ್ಟುಮಸ್ತಾಗಿದ್ದಾನೆ. ಆ ಕಾರಣದಿಂದ ಆತನಿಗೆ ಆರೋಗ್ಯದ ಸಮಸ್ಯೆ ಇದ್ದಂಗೆ ಕಾಣಿಸ್ತಾ ಇಲ್ಲ. ಸದ್ಯಕ್ಕಂತೂ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡೋಗಿ ಪ್ರೊಸೀಜರ್ ಏನಿದೆ ಅದನ್ನ ಮಾಹಿತಿಯನ್ನ ಪಡ್ಕೊಂಡು ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಆರೋಪಿ ಚಿನ್ನಯ್ಯನಿಗೆ ಮತ್ತೊಮ್ಮೆ ಮೆಡಿಕಲ್ ಟೆಸ್ಟ್ ನೋಡಿ. ಸಹಜವಾಗಿ ಎಸ್ಐಟಿ ಅಧಿಕಾರಿಗಳು ಆತನನ್ನ ಬಂಧನ ಮಾಡಿ ಆದ ನಂತರ ಒಂದಿನಕ್ಕೊಮ್ಮೆ ಅಥವಾ 2 ದಿನಕ್ಕೊಮ್ಮೆ 24 ಗಂಟೆಗೆ ಅಥವಾ 48 ಗಂಟೆಗೆ ಆತನನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಆತನ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನೋದ್ರ ಬಗ್ಗೆ ವೈದ್ಯರಿಂದ ತಪಾಸಣೆ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಬೇಕಾಗುತ್ತೆ, ರಿಪೋರ್ಟ್ ಅನ್ನ ಪಡ್ಕೊಳ್ಬೇಕಾಗುತ್ತೆ. ಆ ಸಂಬಂಧ ತಾಲೂಕು ಆಸ್ಪತ್ರೆಗೆ ಚಿನ್ನಯ್ಯನನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗ್ತಾರೆ. ಎಸ್ಐಟಿ ಅಧಿಕಾರಿಗಳು 48 ಗಂಟೆಗೊಮ್ಮೆ ಆರೋಗ್ಯ ತಪಾಸಣೆ ಮಾಡೋದಕ್ಕೆ ಸೂಚನೆ ಇರೋದ್ರಿಂದಾಗಿ ಅದೊಂದು ಮಾಡಲೇಬೇಕು. 24 ಗಂಟೆ ಒಂದಿನ ಅಥವಾ 2 ದಿನಕ್ಕೆ ಆತನ ತಪಾಸಣೆ ಮಾಡಬೇಕು. ಆರೋಗ್ಯದಲ್ಲಿ ಏರ್ಪೇರ್ ಆಗ್ಬಹುದು, ಅದೇನಾದ್ರೂ ಆತನಿಗೆ ತೊಂದರೆ ಆಗ್ಬಹುದು. ಈ ಎಲ್ಲ ಕಾರಣಕ್ಕೋಸ್ಕರ ಕಸ್ಟಡಿಯಲ್ಲಿರುವಂತಹ ಮಾಸ್ಕ್ ಮ್ಯಾನ್ ಅನ್ನ ವಿಚಾರಣೆ ಮಾಡೋದ್ರ ಜೊತೆಗೆ ಆತನ ಆರೋಗ್ಯವನ್ನು ಕೂಡ ಸ್ಟೇಬಲ್ ಆಗಿದೆಯಾ ಅನ್ನೋದನ್ನು ನೋಡ್ಕೊಳ್ಬೇಕು. ಈ ಕಾರಣದಿಂದ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಮೊನ್ನೆ ಕೂಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು, ಹೆಲ್ತ್ ಚೆಕ್ಅಪ್ ಮಾಡಿದ್ರು. ಆದ್ರೆ ಆತ ಜೀವದಲ್ಲಿ ಕಟ್ಟುಮಸ್ತಾಗಿದ್ದಾನೆ. ಆ ಕಾರಣದಿಂದ ಆತನಿಗೆ ಆರೋಗ್ಯದ ಸಮಸ್ಯೆ ಇದ್ದಂಗೆ ಕಾಣಿಸ್ತಾ ಇಲ್ಲ. ಸದ್ಯಕ್ಕಂತೂ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡೋಗಿ ಪ್ರೊಸೀಜರ್ ಏನಿದೆ ಅದನ್ನ ಮಾಹಿತಿಯನ್ನ ಪಡ್ಕೊಂಡು ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಆರೋಪಿ ಚಿನ್ನಯ್ಯನಿಗೆ ಮತ್ತೊಮ್ಮೆ ಮೆಡಿಕಲ್ ಟೆಸ್ಟ್ ನೋಡಿ. ಸಹಜವಾಗಿ ಎಸ್ಐಟಿ ಅಧಿಕಾರಿಗಳು ಆತನನ್ನ ಬಂಧನ ಮಾಡಿ ಆದ ನಂತರ ಒಂದಿನಕ್ಕೊಮ್ಮೆ ಅಥವಾ 2 ದಿನಕ್ಕೊಮ್ಮೆ 24 ಗಂಟೆಗೆ ಅಥವಾ 48 ಗಂಟೆಗೆ ಆತನನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಆತನ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನೋದ್ರ ಬಗ್ಗೆ ವೈದ್ಯರಿಂದ ತಪಾಸಣೆ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಬೇಕಾಗುತ್ತೆ, ರಿಪೋರ್ಟ್ ಅನ್ನ ಪಡ್ಕೊಳ್ಬೇಕಾಗುತ್ತೆ. ಆ ಸಂಬಂಧ ತಾಲೂಕು ಆಸ್ಪತ್ರೆಗೆ ಚಿನ್ನಯ್ಯನನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗ್ತಾರೆ. ಎಸ್ಐಟಿ ಅಧಿಕಾರಿಗಳು 48 ಗಂಟೆಗೊಮ್ಮೆ ಆರೋಗ್ಯ ತಪಾಸಣೆ ಮಾಡೋದಕ್ಕೆ ಸೂಚನೆ ಇರೋದ್ರಿಂದಾಗಿ ಅದೊಂದು ಮಾಡಲೇಬೇಕು. 24 ಗಂಟೆ ಒಂದಿನ ಅಥವಾ 2 ದಿನಕ್ಕೆ ಆತನ ತಪಾಸಣೆ ಮಾಡಬೇಕು. ಆರೋಗ್ಯದಲ್ಲಿ ಏರ್ಪೇರ್ ಆಗ್ಬಹುದು, ಅದೇನಾದ್ರೂ ಆತನಿಗೆ ತೊಂದರೆ ಆಗ್ಬಹುದು. ಈ ಎಲ್ಲ ಕಾರಣಕ್ಕೋಸ್ಕರ ಕಸ್ಟಡಿಯಲ್ಲಿರುವಂತಹ ಮಾಸ್ಕ್ ಮ್ಯಾನ್ ಅನ್ನ ವಿಚಾರಣೆ ಮಾಡೋದ್ರ ಜೊತೆಗೆ ಆತನ ಆರೋಗ್ಯವನ್ನು ಕೂಡ ಸ್ಟೇಬಲ್ ಆಗಿದೆಯಾ ಅನ್ನೋದನ್ನು ನೋಡ್ಕೊಳ್ಬೇಕು. ಈ ಕಾರಣದಿಂದ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಮೊನ್ನೆ ಕೂಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು, ಹೆಲ್ತ್ ಚೆಕ್ಅಪ್ ಮಾಡಿದ್ರು. ಆದ್ರೆ ಆತ ಜೀವದಲ್ಲಿ ಕಟ್ಟುಮಸ್ತಾಗಿದ್ದಾನೆ. ಆ ಕಾರಣದಿಂದ ಆತನಿಗೆ ಆರೋಗ್ಯದ ಸಮಸ್ಯೆ ಇದ್ದಂಗೆ ಕಾಣಿಸ್ತಾ ಇಲ್ಲ. ಸದ್ಯಕ್ಕಂತೂ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡೋಗಿ ಪ್ರೊಸೀಜರ್ ಏನಿದೆ ಅದನ್ನ ಮಾಹಿತಿಯನ್ನ ಪಡ್ಕೊಂಡು ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಆರೋಪಿ ಚಿನ್ನಯ್ಯನಿಗೆ ಮತ್ತೊಮ್ಮೆ ಮೆಡಿಕಲ್ ಟೆಸ್ಟ್ ನೋಡಿ. ಸಹಜವಾಗಿ ಎಸ್ಐಟಿ ಅಧಿಕಾರಿಗಳು ಆತನನ್ನ ಬಂಧನ ಮಾಡಿ ಆದ ನಂತರ ಒಂದಿನಕ್ಕೊಮ್ಮೆ ಅಥವಾ 2 ದಿನಕ್ಕೊಮ್ಮೆ 24 ಗಂಟೆಗೆ ಅಥವಾ 48 ಗಂಟೆಗೆ ಆತನನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಆತನ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನೋದ್ರ ಬಗ್ಗೆ ವೈದ್ಯರಿಂದ ತಪಾಸಣೆ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಬೇಕಾಗುತ್ತೆ, ರಿಪೋರ್ಟ್ ಅನ್ನ ಪಡ್ಕೊಳ್ಬೇಕಾಗುತ್ತೆ. ಆ ಸಂಬಂಧ ತಾಲೂಕು ಆಸ್ಪತ್ರೆಗೆ ಚಿನ್ನಯ್ಯನನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗ್ತಾರೆ. ಎಸ್ಐಟಿ ಅಧಿಕಾರಿಗಳು 48 ಗಂಟೆಗೊಮ್ಮೆ ಆರೋಗ್ಯ ತಪಾಸಣೆ ಮಾಡೋದಕ್ಕೆ ಸೂಚನೆ ಇರೋದ್ರಿಂದಾಗಿ ಅದೊಂದು ಮಾಡಲೇಬೇಕು. 24 ಗಂಟೆ ಒಂದಿನ ಅಥವಾ 2 ದಿನಕ್ಕೆ ಆತನ ತಪಾಸಣೆ ಮಾಡಬೇಕು. ಆರೋಗ್ಯದಲ್ಲಿ ಏರ್ಪೇರ್ ಆಗ್ಬಹುದು, ಅದೇನಾದ್ರೂ ಆತನಿಗೆ ತೊಂದರೆ ಆಗ್ಬಹುದು. ಈ ಎಲ್ಲ ಕಾರಣಕ್ಕೋಸ್ಕರ ಕಸ್ಟಡಿಯಲ್ಲಿರುವಂತಹ ಮಾಸ್ಕ್ ಮ್ಯಾನ್ ಅನ್ನ ವಿಚಾರಣೆ ಮಾಡೋದ್ರ ಜೊತೆಗೆ ಆತನ ಆರೋಗ್ಯವನ್ನು ಕೂಡ ಸ್ಟೇಬಲ್ ಆಗಿದೆಯಾ ಅನ್ನೋದನ್ನು ನೋಡ್ಕೊಳ್ಬೇಕು. ಈ ಕಾರಣದಿಂದ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಮೊನ್ನೆ ಕೂಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು, ಹೆಲ್ತ್ ಚೆಕ್ಅಪ್ ಮಾಡಿದ್ರು. ಆದ್ರೆ ಆತ ಜೀವದಲ್ಲಿ ಕಟ್ಟುಮಸ್ತಾಗಿದ್ದಾನೆ. ಆ ಕಾರಣದಿಂದ ಆತನಿಗೆ ಆರೋಗ್ಯದ ಸಮಸ್ಯೆ ಇದ್ದಂಗೆ ಕಾಣಿಸ್ತಾ ಇಲ್ಲ. ಸದ್ಯಕ್ಕಂತೂ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡೋಗಿ ಪ್ರೊಸೀಜರ್ ಏನಿದೆ ಅದನ್ನ ಮಾಹಿತಿಯನ್ನ ಪಡ್ಕೊಂಡು ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಆರೋಪಿ ಚಿನ್ನಯ್ಯನಿಗೆ ಮತ್ತೊಮ್ಮೆ ಮೆಡಿಕಲ್ ಟೆಸ್ಟ್ ನೋಡಿ. ಸಹಜವಾಗಿ
ಎಸ್ಐಟಿ ಅಧಿಕಾರಿಗಳು ಆತನನ್ನ ಬಂಧನ ಮಾಡಿ ಆದ ನಂತರ ಒಂದಿನಕ್ಕೊಮ್ಮೆ ಅಥವಾ 2 ದಿನಕ್ಕೊಮ್ಮೆ 24 ಗಂಟೆಗೆ ಅಥವಾ 48 ಗಂಟೆಗೆ ಆತನನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಆತನ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನೋದ್ರ ಬಗ್ಗೆ ವೈದ್ಯರಿಂದ ತಪಾಸಣೆ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಬೇಕಾಗುತ್ತೆ, ರಿಪೋರ್ಟ್ ಅನ್ನ ಪಡ್ಕೊಳ್ಬೇಕಾಗುತ್ತೆ. ಆ ಸಂಬಂಧ ತಾಲೂಕು ಆಸ್ಪತ್ರೆಗೆ ಚಿನ್ನಯ್ಯನನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗ್ತಾರೆ. ಎಸ್ಐಟಿ ಅಧಿಕಾರಿಗಳು 48 ಗಂಟೆಗೊಮ್ಮೆ ಆರೋಗ್ಯ ತಪಾಸಣೆ ಮಾಡೋದಕ್ಕೆ ಸೂಚನೆ ಇರೋದ್ರಿಂದಾಗಿ ಅದೊಂದು ಮಾಡಲೇಬೇಕು. 24 ಗಂಟೆ ಒಂದಿನ ಅಥವಾ 2 ದಿನಕ್ಕೆ ಆತನ ತಪಾಸಣೆ ಮಾಡಬೇಕು. ಆರೋಗ್ಯದಲ್ಲಿ ಏರ್ಪೇರ್ ಆಗ್ಬಹುದು, ಅದೇನಾದ್ರೂ ಆತನಿಗೆ ತೊಂದರೆ ಆಗ್ಬಹುದು. ಈ ಎಲ್ಲ ಕಾರಣಕ್ಕೋಸ್ಕರ ಕಸ್ಟಡಿಯಲ್ಲಿರುವಂತಹ ಮಾಸ್ಕ್ ಮ್ಯಾನ್ ಅನ್ನ ವಿಚಾರಣೆ ಮಾಡೋದ್ರ ಜೊತೆಗೆ ಆತನ ಆರೋಗ್ಯವನ್ನು ಕೂಡ ಸ್ಟೇಬಲ್ ಆಗಿದೆಯಾ ಅನ್ನೋದನ್ನು ನೋಡ್ಕೊಳ್ಬೇಕು. ಈ ಕಾರಣದಿಂದ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಮೊನ್ನೆ ಕೂಡ ಆಸ್ಪತ್ರೆ ಕರ್ಕೊಂಡು ಹೋಗಿದ್ರು, ಹೆಲ್ತ್ ಚೆಕಪ್ ಮಾಡಿದ್ರು. ಆದ್ರೆ ಆತ ಜೀವದಲ್ಲೇನು ಕಟ್ಟುಮಸ್ತಾಗಿದ್ದಾನೆ, ಆ ಕಾರಣದಿಂದ ಆತನಿಗೇನು ಆರೋಗ್ಯದ ಸಮಸ್ಯೆ ಇದ್ದಂಗೆ ಕಾಣಿಸ್ತಾ ಇಲ್ಲ. ಸದ್ಯಕ್ಕಂತೂ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡೋಗಿ ಪ್ರೊಸೀಜರ್ ಏನಿದೆ ಅದನ್ನ ಮಾಹಿತಿಯನ್ನ ಪಡ್ಕೊಂಡು ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಆರೋಪಿ ಚಿನ್ನಯ್ಯನಿಗೆ ಮತ್ತೊಮ್ಮೆ ಮೆಡಿಕಲ್ ಟೆಸ್ಟ್ ನೋಡಿ. ಸಹಜವಾಗಿ ಎಸ್ಐಟಿ ಅಧಿಕಾರಿಗಳು ಆತನನ್ನ ಬಂಧನ ಮಾಡಿ ಆದ ನಂತರ ಒಂದಿನಕ್ಕೊಮ್ಮೆ ಅಥವಾ 2 ದಿನಕ್ಕೊಮ್ಮೆ 24 ಗಂಟೆಗೆ ಅಥವಾ 48 ಗಂಟೆಗೆ ಆತನನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಆತನ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನೋದ್ರ ಬಗ್ಗೆ ವೈದ್ಯರಿಂದ ತಪಾಸಣೆ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಬೇಕಾಗುತ್ತೆ, ರಿಪೋರ್ಟ್ ಅನ್ನ ಪಡ್ಕೊಳ್ಬೇಕಾಗುತ್ತೆ. ಆ ಸಂಬಂಧ ತಾಲೂಕು ಆಸ್ಪತ್ರೆಗೆ ಚಿನ್ನಯ್ಯನನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗ್ತಾರೆ. ಎಸ್ಐಟಿ ಅಧಿಕಾರಿಗಳು 48 ಗಂಟೆಗೊಮ್ಮೆ ಆರೋಗ್ಯ ತಪಾಸಣೆ ಮಾಡೋದಕ್ಕೆ ಸೂಚನೆ ಇರೋದ್ರಿಂದಾಗಿ ಅದೊಂದು ಮಾಡಲೇಬೇಕು. 24 ಗಂಟೆ ಒಂದಿನ ಅಥವಾ 2 ದಿನಕ್ಕೆ ಆತನ ತಪಾಸಣೆ ಮಾಡಬೇಕು. ಆರೋಗ್ಯದಲ್ಲಿ ಏರ್ಪೇರ್ ಆಗ್ಬಹುದು, ಅದೇನಾದ್ರೂ ಆತನಿಗೆ ತೊಂದರೆ ಆಗ್ಬಹುದು. ಈ ಎಲ್ಲ ಕಾರಣಕ್ಕೋಸ್ಕರ ಕಸ್ಟಡಿಯಲ್ಲಿರುವಂತಹ ಮಾಸ್ಕ್ ಮ್ಯಾನ್ ಅನ್ನ ವಿಚಾರಣೆ ಮಾಡೋದ್ರ ಜೊತೆಗೆ ಆತನ ಆರೋಗ್ಯವನ್ನು ಕೂಡ ಸ್ಟೇಬಲ್ ಆಗಿದೆಯಾ ಅನ್ನೋದನ್ನು ನೋಡ್ಕೊಳ್ಬೇಕು. ಈ ಕಾರಣದಿಂದ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಮೊನ್ನೆ ಕೂಡ ಆಸ್ಪತ್ರೆ ಕರ್ಕೊಂಡು ಹೋಗಿದ್ರು, ಹೆಲ್ತ್ ಚೆಕಪ್ ಮಾಡಿದ್ರು. ಆದ್ರೆ ಆತ ಜೀವದಲ್ಲೇನು ಕಟ್ಟುಮಸ್ತಾಗಿದ್ದಾನೆ, ಆ ಕಾರಣದಿಂದ ಆತನಿಗೇನು ಆರೋಗ್ಯದ ಸಮಸ್ಯೆ ಇದ್ದಂಗೆ ಕಾಣಿಸ್ತಾ ಇಲ್ಲ. ಸದ್ಯಕ್ಕಂತೂ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಮಾಹಿತಿಯನ್ನ ಪಡ್ಕೊಂಡು ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಆರೋಪಿ ಚಿನ್ನಯ್ಯನಿಗೆ ಮತ್ತೊಮ್ಮೆ ಮೆಡಿಕಲ್ ಟೆಸ್ಟ್ ನೋಡಿ. ಸಹಜವಾಗಿ ಎಸ್ಐಟಿ ಅಧಿಕಾರಿಗಳು ಆತನನ್ನ ಬಂಧನ ಮಾಡಿ ಆದ ನಂತರ ಒಂದಿನಕ್ಕೊಮ್ಮೆ ಅಥವಾ 2 ದಿನಕ್ಕೊಮ್ಮೆ 24 ಗಂಟೆಗೆ ಅಥವಾ 48 ಗಂಟೆಗೆ ಆತನನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಆತನ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನೋದ್ರ ಬಗ್ಗೆ ವೈದ್ಯರಿಂದ ತಪಾಸಣೆ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಬೇಕಾಗುತ್ತೆ, ರಿಪೋರ್ಟ್ ಅನ್ನ ಪಡ್ಕೊಳ್ಬೇಕಾಗುತ್ತೆ. ಆ ಸಂಬಂಧ ತಾಲೂಕು ಆಸ್ಪತ್ರೆಗೆ ಚಿನ್ನಯ್ಯನನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗ್ತಾರೆ. ಎಸ್ಐಟಿ ಅಧಿಕಾರಿಗಳು 48 ಗಂಟೆಗೊಮ್ಮೆ ಆರೋಗ್ಯ ತಪಾಸಣೆ ಮಾಡೋದಕ್ಕೆ ಸೂಚನೆ ಇರೋದ್ರಿಂದಾಗಿ ಅದೊಂದು ಮಾಡಲೇಬೇಕು. 24 ಗಂಟೆ ಒಂದಿನ ಅಥವಾ 2 ದಿನಕ್ಕೆ ಆತನ ತಪಾಸಣೆ ಮಾಡಬೇಕು. ಆರೋಗ್ಯದಲ್ಲಿ ಏರ್ಪೇರ್ ಆಗ್ಬಹುದು, ಅದೇನಾದ್ರೂ ಆತನಿಗೆ ತೊಂದರೆ ಆಗ್ಬಹುದು. ಈ ಎಲ್ಲ ಕಾರಣಕ್ಕೋಸ್ಕರ ಕಸ್ಟಡಿಯಲ್ಲಿರುವಂತಹ ಮಾಸ್ಕ್ ಮ್ಯಾನ್ ಅನ್ನ ವಿಚಾರಣೆ ಮಾಡೋದ್ರ ಜೊತೆಗೆ ಆತನ ಆರೋಗ್ಯವನ್ನು ಕೂಡ ಸ್ಟೇಬಲ್ ಆಗಿದೆಯಾ ಅನ್ನೋದನ್ನು ನೋಡ್ಕೊಳ್ಬೇಕು. ಈ ಕಾರಣದಿಂದ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಮೊನ್ನೆ ಕೂಡ ಆಸ್ಪತ್ರೆ ಕರ್ಕೊಂಡು ಹೋಗಿದ್ರು, ಹೆಲ್ತ್ ಚೆಕಪ್ ಮಾಡಿದ್ರು. ಆದ್ರೆ ಆತ ಜೀವದಲ್ಲೇನು ಕಟ್ಟುಮಸ್ತಾಗಿದ್ದಾನೆ, ಆ ಕಾರಣದಿಂದ ಆತನಿಗೇನು ಆರೋಗ್ಯದ ಸಮಸ್ಯೆ ಇದ್ದಂಗೆ ಕಾಣಿಸ್ತಾ ಇಲ್ಲ. ಸದ್ಯಕ್ಕಂತೂ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡೋಗಿ ಪ್ರೊಸೀಜರ್ ಏನಿದೆ ಅದನ್ನ